ಇದು ಹಾರ್ದಿಕ್ ಪಾಂಡ್ಯ ಅವರು ಟ್ರೇಡಿಂಗ್ ಆಗ್ತಾ ಇದೆ. ಇದು ಇಲ್ಲಿ ಆ ಟೀಮಿಗೆ ಟ್ರೇಡ್ ಆಗ್ತಾ ಇದೆ. ಆ ಟೀಮ್ ಇಂಟ್ರೆಸ್ಟ್ ತೋರಿಸ್ತಾ ಇದೆ. ಈ ಟೀಮ್ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ಪಾಂಡ್ಯ ಅವರು ನೋಡೋಣ. ಬಹಳ ಇಂಟ್ರೆಸ್ಟ್ ಇವಾಗ ಇದೀಗ ತಾನೇ ಅಪ್ಡೇಟ್ ಅಂದ್ರೆ ಈಗಿನ ರೂಮರ್ಸ್ ಏನ ಅಪ್ಡೇಟ್ ಅಪ್ಪ ಅಂದ್ರೆ ಏನು ಚೆನ್ನೈ ಅವರು ಬಹಳ ಇಂಟ್ರೆಸ್ಟ್ ತೋರಿಸ್ತಾ ಇದಾರಂತೆ ಹಾರ್ದಿಕ್ ಪಾಂಡ್ಯ ಅವ್ರನ್ನ ಬೈ ಮಾಡಕ್ಕೆ ಮತ್ತೆ ಟ್ರೇಡ್ ಮಾಡಕ್ಕೆ. ಅವಾಗ KKR ಅವರು ಟ್ರೇಡ್ ಮಾಡಕ್ಕೆ ಅವರು ಕೂಡ ಜಾಸ್ತಿ ಇಂಟ್ರೆಸ್ಟ್ ತೋರಿಸಿದ್ರೆ LSC ಅವರು ಕೂಡ ಇಂಟ್ರೆಸ್ಟ್ ಜಾಸ್ತಿ ತೋರಿಸಿದ್ರೆ. ಬಟ್ ಇವಾಗ ಇಲ್ಲಿ ಇಂಟ್ರೆಸ್ಟ್ ತೋರ್ಸ್ಲಾರ್ದ ಇರುವವರು ಯಾರಪ್ಪ ಅಂದ್ರೆ ನಮ್ಮ RCB ಇಂಟ್ರೆಸ್ಟ್ ತೋರ್ಸಿಲ್ಲ ಅಂತ. SRH ಅನ್ಸುತ್ತೆ ಅವರು ಕೂಡ ಇಂಟ್ರೆಸ್ಟ್ ತೋರ್ಸಿಲ್ಲಂತೆ. ಈಗ ಆಲ್ಮೋಸ್ಟ್ ಅಲ್ಲಿ ಯಾವ ಟೀಮ್ ಬಿಟ್ಟು ಉಳ್ಕೆದ್ದು ಎಲ್ಲ ಟೀಮ್ ಕೂಡ ಇಂಟ್ರೆಸ್ಟ್ ತೋರಿಸಿದ್ದಾರೆ ಅಂತೆ. ಮುಂಬೈ ಒಂದು ಆಲ್ಮೋಸ್ಟ್ ಅಲ್ಲ ಅದು ಯಾರು ಬಿಟ್ಟಿರ್ತಾರೆ. ಇನ್ನು ಉಳ್ಕೆದು 9 ಟೀಮ್ ಇಂಟ್ರೆಸ್ಟ್ ತೋರ್ಸವೆ. ಅದರಲ್ಲಿ ಜಾಸ್ತಿ ಇಂಟ್ರೆಸ್ಟ್ ತೋರಿಸಿದ್ದು ಯಾರಪ್ಪ ಅಂದ್ರೆ ಚೆನ್ನೈ ಮತ್ತೆ KKR ಮತ್ತೆ LSG. ಇವ್ರು ಮೂವರಲ್ಲಿ ಹೋಗುವ ಸಾಧ್ಯತೆ ಎಲ್ಲ ಇದೆ. ನಮ್ಮ ಹಾರ್ದಿಕ್ ಪಾಂಡ್ಯ ಅವರು ಟ್ರೇಡ್ ಆಗುವುದು ಕಾದ್ ನೋಡ್ಬೇಕಾಗಿದೆ. ಇನ್ನೂ ಅಫಿಸಿಯಲ್ ಅಪ್ಡೇಟ್ ಅಂತೂ ಬಂದಿಲ್ಲ ಯಾವ ಟೀಮಿಗೆ ಹೋಗ್ತಾರೆ ಅಂತಂದು. ಚೆನ್ನೈಗೆ ಹೋಗ್ತಾರ ನೋಡ್ಬೇಕಾಗಿದೆ ಕಾದು ಯಾವ ತರ ಅವ್ರ ಡಿಸಿಷನ್ ಯಾವ ತರ ತಗೊಂತಾರೆ. ಇವಾಗ ಇನ್ನೊಂದು ಅಪ್ಡೇಟ್ ಏನಪ್ಪಾ ಅಂದ್ರೆ ಹಾರ್ದಿಕ್ ಪಾಂಡ್ಯ ಅವರು ಇದಕ್ಕೆ ಬೆಂಗಳೂರಿಗೆ ಶಿಫ್ಟ್ ಆಗ್ತಾ ಇದಾರೆ ಅಂತ ಒಂದು ಅಪ್ಡೇಟ್ ಇದೆ. ಅದು ಏನ್ ಯಾವ್ದು ಎಲ್ಲಿ ಆಗ್ತಾರೋ ಎಲ್ಲಿಲ್ಲೋ ಇನ್ನೂ ಅಪ್ಡೇಟ್ ಇಲ್ಲ, ಕ್ಲಿಯರ್ ಆಗಿಲ್ಲ. ಒಟ್ಟು ಶಿಫ್ಟ್ ಆಗ್ತಾರೆ ಅನ್ನೋದು ಒಂದು ಅಪ್ಡೇಟ್ ಇತ್ತು. ಹಂಗಾಗಿ ನಿಮ್ಗೆ ತಿಳಿಸಿದೀನಿ. ನೋಡೋಣ ಯಾರ್ ಟೀಮಿಗೆ ಟ್ರೇಡ್ ಆಗ್ತಾರೆ ಅಂತಂದು. ಇಷ್ಟಂಕರು ರೂಮರ್ಸ್ ಹರಿದಾಡ್ತಾ ಇದೆ. ಈ ರೂಮರ್ಸ್ ನಾನು ನಿಮ್ ಮುಂದೆ ಇಡ್ಬೇಕಾಯ್ತು, ಇಟ್ಟಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವಿಡಿಯೋ